ಕಿತ್ತೂರವು ಸಮೃದ್ಧಿಯುಳ್ಳ ರಾಜ್ಯ, ರೈತರು ಕೆಲಸ ಮಾಡುತ್ತಿದ್ದಾರೆ, ಮಾರುಕಟ್ಟೆ ಚುರುಕಾಗಿದೆ, ಜನಶಾಂತಿಯಲ್ಲಿ ಜೀವಿಸುತ್ತಿದ್ದಾರೆ. ರಾಣಿ ಚೆನ್ನಮ್ಮ ಮತ್ತು ರಾಜ ಮಲ್ಲಸರ್ಜ ಪ್ರಜೆಗಳ ಮಧುರ ಜೀವನವನ್ನು ನೋಡುತ್ತಿದ್ದಾರೆ. ಅಕಾಲದಲ್ಲಿ ರಾಜ ಮಲ್ಲಸರ್ಜ ಸಾವನ್ನಪ್ಪುತ್ತಾರೆ. ಆತನ ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ದುಃಖದಿಂದ ಮೂಡಿರುತ್ತಾರೆ. ಬ್ರಿಟಿಷರು ಕಿತ್ತೂರದ ತಕ್ಕೆ ಬದಲಿ ಉತ್ತರಾಧಿಕಾರ ಇಲ್ಲ ಎಂಬ ಕಾರಣ ನೀಡಿ ಆ ರಾಜ್ಯವನ್ನು ವಶಪಡಿಸಿಕೊಳ್ಳಲು ತಂತ್ರ ರೂಪಿಸುತ್ತಾರೆ. ಚೆನ್ನಮ್ಮ ತನ್ನ ಪುತ್ರ ಅಪ್ಪಣ್ಣನನ್ನು ದತ್ತು ಪಡೆದು ಅವನನ್ನು ಮುಂದಿನ ರಾಜನೆಂದು ಘೋಷಿಸುತ್ತಾರೆ. ಚೆನ್ನಮ್ಮ ತನ್ನ ಸೇನೆಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಸೈನಿಕರು ಕತ್ತಿ, ಬಿಲ್ಲುಬಾಣಗಳಿಂದ ತರಬೇತಿ ಪಡೆಯುತ್ತಿದ್ದಾರೆ. ಕಿತ್ತೂರದಲ್ಲಿ ಬ್ರಿಟಿಷರ ವಿರುದ್ಧ ಭೀಕರ ಯುದ್ಧ. ಬ್ರಿಟಿಷರು ಸೋಲುತ್ತಾರೆ. ಬ್ರಿಟಿಷರು ಶಾಂತಿ ಮಾತುಕತೆ ಹೆಸರಿನಲ್ಲಿ ರಾಣಿಯನ್ನು ಬಂಧಿಸುತ್ತಾರೆ. ಚೆನ್ನಮ್ಮ ಬೆಳಗಾವಿ ಜೈಲಿನಲ್ಲಿ ಒಂಟಿತನದಲ್ಲಿ ಕಾಲ ಕಳೆಯುತ್ತಾರೆ. ಕಾಯಿಲೆಯಿಂದ ದುರ್ಬಳಾಗಿ ಶಕ್ತಿಹೀನರಾಗುತ್ತಾರೆ. ಈಗ ಮಕ್ಕಳು ಶಾಲೆಯಲ್ಲಿ ರಾಣಿ ಚೆನ್ನಮ್ಮನ ಕತೆ ಓದುತ್ತಿದ್ದಾರೆ. ಅವರ ಪ್ರತಿಮೆ ಮುಂದೆ ಪುಷ್ಪಾರ್ಪಣೆ ಮಾಡುತ್ತಾರೆ. ಪ್ಲೀಸ್ ಲೈಕ್ ಅಂಡ್ ಶೇರ್ ದಿಸ್ ವಿಡಿಯೋ.